ಯುವ ಸಮುದಾಯ ಸಮಾಜಕ್ಕೆ ಸಾಧನೆ ಕೊಡುಗೆ ಕೊಡುವ ಗುರಿ ಇರಿಸಿಕೊಳ್ಳಬೇಕು ಎಂದು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಎಂ ಹೋಬಣ್ಣ ಹೇಳಿದರು. ಚಳ್ಳಕೆರೆ ತಾಲೂಕಿನ ತಳಕು ಹೋಬಳಿಯ ಗೌರಸಮುದ್ರ ಗ್ರಾಮದಲ್ಲಿ ಮಾರ್ಗರಿ ಕ್ರಿಕೆಟರ್ಸ್ ಹಮ್ಮಿಕೊಂಡಿದ್ದ 2026-27ನೇ ಸಾಲಿನ ಕ್ರಿಕೆಟ್ ಪಂದ್ಯಾವಳಿಯ ಆಟಗಳಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ದೇಶದ ವಿವಿಧ ಕ್ಷೇತ್ರಗಳ ಸಾಧಕರು ಗ್ರಾಮೀಣ ಭಾಗದಿಂದ ಬೆಳೆದಿದ್ದಾರೆ. ಕ್ರಿಕೆಟ್ ಆಟಕ್ಕೆ ವಿಶ್ವದ ಗಮನ ಸೆಳೆಯುವ ಶಕ್ತಿ ಇದೆ. ಇದನ್ನು ಕೇವಲ ಟೈಮ್ ಪಾಸ್ಗಾಗಿ ಮತ್ತು ಮೋಜಿಗಾಗಿ ಆಡಬಾರದು. ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಳ್ಳುವ ರೀತಿಯಲ್ಲಿ ಪ್ರಯತ್ನ ಮಾಡಬೇಕು. ಅವಕಾಶ ಸೌಲಭ್ಯ ಕೊರತೆ ನೆಪದಲ್ಲಿ ಆಸಕ್ತಿ ಕಳೆದುಕೊಳ್ಳಬಾರದು. ಸೋಲು ಗೆಲುವು ಎರಡನ್ನ ಸಮನಾಗಿ ಸ್ವೀಕರಿಸುವ ಭಾವನೆ ಇರಿಸಿಕೊಳ್ಳಬೇಕು. ಪಂದ್ಯಾವಳಿಯ ನಿಯಮಗಳಿಗೆ ಬದ್ಧವಾಗಿ ಆಟ ಆಡಬೇಕು. ಪ್ರತಿಭಾವಂತ ಆಟಗಾರರನ್ನು ಪ್ರೋತ್ಸಾಹಿಸುವ ರೀತಿಯಲ್ಲಿ ಸಾರ್ವಜನಿಕರಿಗೆ ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಮಂಡಲ ಮಾಜಿ ಪ್ರಧಾನ ಜಿಟಿ ಮಾರಯ್ಯ, ಗ್ರಾಮ ಪಂಚಾಯತಿ ಮಾಜಿ ಸದಸ್ಯ ಟಿ ಶಶಿಕುಮಾರ್, ವಕೀಲರಾದ ಚಂದ್ರಣ್ಣ, ಜಿಎಸ್ ಸತ್ಯನಾರಾಯಣ ಶೆಟ್ಟಿ, ಕೆಟಿ ಮರಣ, ಜಿವಿ ಘಾದ್ರಿಪಾಲಯ್ಯ, ಜಿಬಿ ನಾರಾಯಣಪ್ಪ, ಎಂಎಸ್ ಅಂಬಿ, ಸಿ ಮಹೇಶ್, ಜಿಎನ್ ಬೊಮ್ಮಣ್ಣ ಸೇರಿದಂತೆ ಆಟಗಾರರು